ಅಣ್ಣ ತಂಗಿಯನ್ನೇ ಮದುವೆಯಾಗಿ ಸಂಸಾರಕ್ಕೆ ಕಾಲಿಟ್ಟಂತ ವಿಚಿತ್ರ ಘಟನೆ ಇದಾಗಿದೆ. ಅರೆ ಏನಪ್ಪ ಇದು ವಿಚಿತ್ರ ಅಂತೀರಾ? ಹೌದು, ಮದುವೆ ಆಗಲು ಹೆಣ್ಣು ಸಿಗ್ತಿಲ್ಲ ಅನ್ನೋದು ಸತ್ಯ. ಹಾಗಂದ ಮಾತ್ರಕ್ಕೆ ಪ್ರಾಣಿಗಳ ರೀತಿಯಲ್ಲಿ ಒಡ ಹುಟ್ಟಿದವರ ಜೊತೆಗೆ ಸಂಸಾರವನ್ನು ನಡೆಸುವುದು ಸಾಧ್ಯವೇ ಇಲ್ಲ. ಆದರೆ ಈ ಜೋಡಿ ಅಣ್ಣ ತಂಗಿಯಾದರೂ ಮದುವೆಯಾಗಿರುವಂತಹ ಆರೋಪ ಕೇಳಿ ಬಂದಿದೆ. ಈ ವಿಚಾರದಲ್ಲೊಂದು ಟ್ವಿಸ್ಟ್ ಕೂಡ ಇದೆ, ಅದನ್ನು ಹೇಳ್ತೀನಿ, ಮುಂದೆ ನೋಡಿ. ದೇವನಹಳ್ಳಿ ಬಳಿ ಸಾವನಕನಹಳ್ಳಿ ಶಶಿಕಲಾ ಹಾಗೂ ಹೊಸಕೋಟೆ ಬಳಿಯ ಹಳೆ ಊರಿನ ಪ್ರವೀಣ್ ಕಳೆದ 3 ವರ್ಷಗಳಿಂದ ಪ್ರೀತಿಸ್ತಾ ಇದ್ರು. ಆದರೆ ಶಶಿಕಲಾಗೆ ಮದುವೆ ಮಾಡಲು ಬೇರೊಂದು ಸಂಬಂಧವನ್ನ ಪೋಷಕರು ಹುಡುಕಿದ್ದರು. ಪೋಷಕರು ಇದೇ ತಿಂಗಳು ಮದುವೆ ನಿಶ್ಚಯವೂ ಮಾಡಿದ್ರು. ಅದನ್ನ ಮನಗಂಡ ಶಶಿಕಲಾ ಹಾಗೂ ಪ್ರವೀಣ್ ಮದುವೆಯಾಗಿ ಚಿಕ್ಕಬಳ್ಳಾಪುರ ಎಸ್ಪಿ ಎದುರು ಹಾಜರಾಗಿ ನಾವು ಸ್ವಇಚ್ಛೆಯಿಂದ ಮದುವೆಯಾಗಿರುವುದಾಗಿ ತಿಳಿಸಿದ್ದಾರೆ. ಪೋಷಕರ ವಿರೋಧದ ನಡುವೆಯೂ ಮದುವೆಯಾಗಿದ್ದ ಪ್ರೇಮಿಗಳ ಬಗ್ಗೆ ಹೆತ್ತವರು ಈಗ ಹೊಸ ವರಸೆಯನ್ನೇ ತೆಗೆದಿದ್ದು, ಹುಡುಗ ನಮ್ಮ ದೂರದ ಸಂಬಂಧಿ, ಆತನು ಈಕೆಗೆ ವರಸೆಯಲ್ಲಿ ಅಣ್ಣ ತಂಗಿಯಾಗಬೇಕು ಅಂತ ಕತೆ ಹೇಳ್ತಿದ್ದಾರೆ. ಆದರೆ ಸ್ವಂತ ಅಣ್ಣ ತಂಗಿಯಲ್ಲ, ದೂರದ ಸಂಬಂಧ ಅನ್ನೋದೆಲ್ಲ ಸುಳ್ಳು. ಇವರಿಬ್ಬರೂ ಪ್ರೀತಿಸಿ ಕುಟುಂಬವನ್ನ ಎದುರು ಹಾಕಿಕೊಂಡಿರುವುದು ಮದುವೆಯಾಗಿದ್ದಾರೆ. ಮುಂದೆ ಯಾವ ರೀತಿಯಾಗಿ ಬಾಳ್ತಾರೆ ಅನ್ನೋದೇ ಕೂಡ ಈಗ ಉಳಿದಿರುವಂತ ಪ್ರಶ್ನೆಯಾಗಿದೆ.